ಹಾಯ್ ಹಲೋ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ನಿಮ್ಮ ಸಂದೀಪ್. ನಾನು ಇವತ್ತು ಬೆಳಬೆಳಗ್ಗೆನೆ ಎದ್ಬಿಟ್ಟು ನಮ್ಮ ಮನೆ ಟೆರೆಸ್ ಮೇಲ್ಗಡೆ ಬಂದೆ. ಟೆರೆಸ್ ಮೇಲ್ಗಡೆ ಬಂದ್ರೆ ಹಾಗೆ ಅಲ್ಲಿ ಮೆಟ್ರೋ ನೋಡ್ಕೊಂಬಿಟ್ಟು ಹಾಗೆ ಬೆಂಗಳೂರು ಸಿಟಿಯ ವ್ಯೂ ಅನ್ನ ನೋಡ್ಕೊಂಡು ಸ್ವಲ್ಪ ತಲೆ ಎದ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಗೆ ವ್ಯೂ ಎಲ್ಲ ನೋಡ್ಕೊಂಡು ಮೆಟ್ರೋನೆಲ್ಲ ನೋಡ್ಕೊಂಡು ನಾನು ಇವತ್ತು ನಮ್ಮ ಅಣ್ಣನ ಮನೆ, ನಾನು ನಮ್ಮ ಆಂಟಿ ಮನೇಲಿ ಮಲ್ಕೊಂಡಿದ್ದೆ. ಎದ್ಬಿಟ್ಟು ನಮ್ಮ ಅಣ್ಣ ಮನೆಗೆ ಬಂದೆ. ನಮ್ಮ ಅಣ್ಣನ ಮನೆಗೆ ಪಕ್ಕನೇ ಇರೋದು ಮನೆ. ಎದ್ಬಿಟ್ಟು ಬಂದಾಗ ನನ್ನ ತಮ್ಮ ಅಲ್ಲೇನೆ ನಮ್ಮ ಅಣ್ಣನ ಮನೇಲಿ ಇದ್ದ. ಏನೋ ಬಾಲ್ಕನಿಯಿಂದ ಕೆಳಗಡೆ ನೋಡ್ತಾ ಇದ್ದ. ಏನಂತ ಕೇಳಿದ್ರೆ ಏನು ಹೇಳಲಿಲ್ಲ. ಯಾರಂತ ನೋಡಿದ್ರು ಹೇಳಲಿಲ್ಲ. ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ಒಳಗಡೆ ಹೋಗ್ತಾವನೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಇನ್ನೂ ಮುಖ ತೊಳೆದಿಲ್ಲ ಅಣ್ಣ ಅಂತವನೆ. ಅದಕ್ಕೆ ಆಮೇಲೆ ವಿಡಿಯೋ ಮಾಡಿ ಮುಖ ತೊಳ್ಕೊಂಬರ್ತೀನಿ ಅಂತ ಬೇರೆ ಹೇಳ್ತಾ ಇದ್ದ. ಅಷ್ಟೊತ್ತಿಗೆ ನಾನು ಚಿಕ್ಕದಮ್ಮನ ನೋಡಿದ ತಕ್ಷಣ ಅವನೇನೋ ಟ್ಯಾಬಲ್ಲಿ ನೋಡ್ತಾ ಇದ್ದ. ನಾನು ಬರೋ ಅಷ್ಟೊತ್ತಿಗೆ ಟ್ಯಾಬಲ್ಲಿ ಇದನ್ನ ಸ್ಕ್ರೀನೇ ಚೇಂಜ್ ಮಾಡಿಬಿಟ್ಟು ಹಾಗೆ ಕೆಳಗಡೆ ಬಾಲ್ಕನಿಯಿಂದ ಕೆಳಗಡೆ ನೋಡಿದ್ರೆ ಹುಡುಗ ಹುಡುಗಿ ಹೋಗ್ತಾ ಇದ್ರು, ಜೋಡಿ ಅಕ್ಕಿಗಳು. ಇವರು ASC ಕಾಲೇಜ್ ಅವರು. ಇದು ನಮ್ಮ ಕ್ವಾರ್ಟರ್ಸಲ್ಲೇ ASC ಕಾಲೇಜ್ ಇರೋದು. ಹಾಗೆ ಒಳಗಡೆ ಬತ್ತ ನೋಡಿದ್ರೆ ಅಲ್ಲೇ ನನ್ನ ತಮ್ಮ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಕಸ ಗುಡಿಸ್ತಾ ಇದ್ದ. ಇವನೇ ನಮ್ಮ ಮನೇಲಿ ಅಂದರೆ ಯಾವಾಗಲೂ ಜಾಸ್ತಿ ಕಸ ಗುಡಿಸೋದು, ನೆಲ ಒರೆಸೋದು, ಈ ದೇವ್ರ ಸಾಮಾನುಗಳೆಲ್ಲ ತೊಳೆಯೋದು ಮತ್ತು ಪೂಜೆ ಮಾಡೋದು ಇವನೇ ಜಾಸ್ತಿ. ಹಾಗೆ ಅಷ್ಟರಲ್ಲಿ ನಮ್ಮ ಆಂಟಿ ಕರೀತು. ನಮ್ಮ ಆಂಟಿ ಎಂತ ಕರೀತು ಅಂತ ನಾನು ಹೋಗಿ ನೋಡೋ ಅಷ್ಟರಲ್ಲಿ ನಮ್ಮ ಆಂಟಿ ವಾಷಿಂಗ್ ಮಿಷಿನ್ ಒಳಗಡೆ ಬಟ್ಟೆನೇ ಹಾಕ್ಬಿಟ್ಟಿದ್ದು. ಬಟ್ಟೆ ಹಾಕ್ಬಿಟ್ಟು ಅಲ್ಲೇ ಕಂಫರ್ಟ್ ಹಾಕ್ಬಿಟ್ಟು ಇತ್ತು ಸ್ವಿಚ್ ಆನ್ ಮಾಡಿ ಬಾ ಅಂತ ಹೇಳ್ತು. ಹಾಗೆ ನಮ್ಮ ಆಂಟಿ ಜೊತೆ ಒಂದು ಮಿರರ್ ಫೋಟೋ ತಕ್ಕೊಂಡು ಹಾಗೆ ಹೋದೆ. ಮಿರರ್ ಫೋಟೋ ತಗೊಂಡು ಹೋದಾದ್ಮೇಲೆ ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಅಷ್ಟೊಳಗೆ ನಾನು ಜಾಗಿಂಗ್ ಹೋಗಿ ಬರೋ ಅಷ್ಟೊಳಗಡೆ ಎಲ್ಲ ರೆಡಿಯಾಗಿ ಕುಂತ್ಬಿಟ್ಟಿದ್ರು. ಇವರು ಅಲ್ಲೇನೆ ರೆಡಿಯಾಗಿ ಕುಂತ್ಬಿಟ್ಟಿರು. ನನ್ನ ದೊಡ್ಡತಮ್ಮ ಏನೋ ಹೇಳ್ತಾ ಇದ್ದೆ, ನಾನೇ ಅಮಿತಾಬ್ ಬಚ್ಚನ್ ಅಂತ ಇದ್ದೆ. ಆಯ್ತು ಬಿಡಪ್ಪ ನೀನೇ ದೊಡ್ಡವನು ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗೆ ನನ್ನ ಚಿಕ್ಕತಮ್ಮ ನೋಡಿದ್ರೆ ಮಿರರ್ ಮುಂದೆ ನಿಂತ್ಕೊಂಬಿಟ್ಟು ಏನೋ ಬಾಡಿ ನೋಡ್ಕೊತ ಇದ್ದ. ಅವ್ನು ಬಾಡಿಲಿ ಒಂದು ಮಾಂಸನೇ ಇಲ್ದಿರೋ ಬಾಡಿ ನೋಡ್ಕೊತಾನೆ ಮಿರರ್ ಮುಂದೆ ನಿಂತ್ಕೊಂಡು. ಹಾಗೆ ನನ್ನ ದೊಡ್ಡತಮ್ಮ ಇವನೇನು ಮಾಡಿದೆ, ಯಾವಾಗಲೂ ಕುಂಭಕರ್ಣ ಅಂತಾರೆ ನಿದ್ದೆ ಮಾಡಿರ್ತಾನೆ. ನಾಳೆ ಎಕ್ಸಾಮ್ ಅಂತಂದ್ರೆ ಎದ್ದು ಓದ್ಕೊಳಲ್ಲ ಅವ್ನು. ಹಂಗೆ ನಮ್ಮ ಆಂಟಿ ಏನು ಅವ್ನಿಗೆ ಬೈತಾ ಇದೆ. ಹಾಗೆ ನಮ್ಮ ಅಜ್ಜಿ ನಗ್ತಾ ಇದ್ದೆ ಪಕ್ಕದಲ್ಲಿ ಕೂತ್ಕೊಂಡು. ಹಾಗೆ ನಮ್ಮ ಆಂಟಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾವ್ರೆ. ಅದು ಏನು ಯೋಚನೆ ಮಾಡ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ನಮ್ಮ ಅಜ್ಜಿ ತುಂಬ ನಗ್ತಿದ್ದಾರೆ. ನಮ್ಮ ಅಜ್ಜಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಾರೆ. ಹಾಗೇನು ಇವಳು ನಮ್ಮ ಮಾವನ ಮಗಳು ನಮ್ಮೊಂದು ಕ್ಯಾಮ್ರಾ ನೋಡ್ತಿದ್ದಂಗೆ ಒಳಗಡೆ ಒಂದು ಇವನು ನೋಡಿ ಶಲ್ಟ್ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ. ಬಾಡಿ ತೋರಿಸ್ಬಾರ ಅಂತ ಕರೆದ್ರೆ ಬರಲೇ ಇಲ್ಲ. ಹಾಗೇನೆ ನಮ್ಮ ಆಂಟಿ ತುಂಬ ಏನೋ ಡೀಪ್ ಥಿಂಕಿಂಗ್ ಮಾಡ್ತಾವ್ರೆ. ಈ ವಯಸ್ಸಲ್ಲಿ ಏನು ಥಿಂಕ್ ಮಾಡ್ತಾವ್ರೆ ಅಂತ ನಮ್ಮ ಆಂಟಿ ನಂಗಂತೂ ಗೊತ್ತಿಲ್ಲ. ಏನೋ ಮೇ ಬಿ ಅಡುಗೆ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ಅಂದ್ಕೊತೀನಿ. ಆದರೆ ಅದೇನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ನನ್ನ ತಮ್ಮ ಅಂತೂ ವಟ ಅಂತ ಅವಾಗಿಂದ. ನಮ್ಮ ಆಂಟಿ ಏನು ಹೇಳಿ, ನಮ್ಮ ಆಂಟಿ ಮಾಡೋ ಅಡುಗೆ ಕೈ ರುಚಿ ಮಾತ್ರ ತಿಂದ್ಬಿಟ್ರಂತೂ ಯಪ್ಪ ನಾವಂತೂ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಡ್ತೀವಿ. ಅವ್ರ ಕೈ ರುಚಿ ತಿನ್ನೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಯಾವ 5 ಸ್ಟಾರ್ ಹೋಟ್ಲಿಗಿನ ಅವ್ರ ಕೈ ರುಚಿಯನ್ನು ಕಡಿಮೆ ಇಲ್ಲ. ಆ ರೇಂಜ್ ಮಾಡ್ತಾರೆ. ಅಲ್ಲೇ ನನ್ನ ತಮ್ಮ ಬಟ್ಟೆ ಹಾಕೊಂಬಂದ್ಬಿಟ್ಟ ನೋಡಿ. ಬಟ್ಟೆ ಹಾಕೊಂಬಂದ್ಬಿಟ್ಟು ಬಾಡಿ ತೋರಿಸ್ತಾನೆ. ಬರೀ ಮೂಳೆ ಬಿಟ್ಟರೆ ಅವ್ನ ಬಾಡೀಲಿ ಇನ್ನೇನು ಚರ್ಮ ಸ್ಕಿನ್ ಏನಿಲ್ಲ ಅವನು. ಆ ಥರ ಇದ್ದಾನೆ ಅವನು. ಏನು ತಿಂದರೂ ಎಷ್ಟು ತಿಂದರೂ ದಪ್ಪನೇ ಆಗಿಲ್ಲ ಅವನು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಮ್ಯಾಕ್ಸಿಮಮ್